ನಮಸ್ತೆ ಎಲ್ರಿಗೂ. ಆರಾಧ್ಯ ಹೀಲಿಂಗ್ ಸೆಂಟರ್ಗೆ ಸ್ವಾಗತ. ಇವತ್ತು ನಾನು ಸ್ವಿಚ್ ಕೋಡ್ಸ್ ಹೀಲಿಂಗ್ ಕೋಡ್ಸ್ ಬಗ್ಗೆ ಒಂದಿಷ್ಟು ಹೇಳ್ಕೊಡ್ತೀನಿ. ಹೀಲಿಂಗ್ ಕೋಡ್ಸ್ನ ನಾವು ನಾರ್ಮಲಿ ಲೆಫ್ಟ್ ಹ್ಯಾಂಡಲ್ಲಿ ಬರ್ಕೊಳ್ಬೇಕು. ಎರಡು ಕೈಲಿ ಬರ್ಕೊಳ್ಬೋದು, ಬಟ್ ಪ್ರಿಫರ್ ಮಾಡೋದು ನಾವು ಲೆಫ್ಟ್ ಹ್ಯಾಂಡಲ್ಲಿ ಬರ್ಕೊಳ್ಬೇಕು. ಈ ನಂಬರ್ಸ್ನ ನಮ್ಗೆ ಏನು ಹೆಲ್ತ್ ಇಶ್ಯೂಸ್ ಇರುತ್ತೆ ಆ ನಂಬರ್ಸ್ನ ಇವಾಗ ನಿಮಗೆ ಹೆಡ್ ಏಕ್ ಇರಲಿ ಅಥವಾ ನೀ ಪೇನ್ ಇರಲಿ, ಬ್ಯಾಕ್ ಪೇನ್ ಇರಲಿ, ಯಾವುದೇ ಇಶ್ಯೂಸ್ ಇದ್ರೂ ಎಲ್ಲನೂ ಒಟ್ಟೊಟ್ಟಿಗೆ ಬರಿಬೋದು. ಇವಾಗ ನೀ ಪೇನಿಗೆ ಒಂದ್ಸರಿ ಅಥವಾ ಶೋಲ್ಡರ್ ಪೇನಿಗೆ ಒಂದ್ಸರಿ ಬರಿಬೇಕಂತಿಲ್ಲ. ಯಾವ ಒಂದು ಐದಾರು ಇಶ್ಯೂಸ್ ಇದ್ರೂ ಐದಾರು ನಂಬರ್ಸ್ ಕೂಡ ಬರಿಬೋದು. ಲಾಸ್ಟ್ ವೀಕ್ ಕೂಡ ನಾನು ಹೀಲಿಂಗ್ ಕೋಡ್ಸ್ ಹೇಳ್ಕೊಟ್ಟಿದ್ದೆ. ಯಾರಾದ್ರೂ ಫೀಡ್ಬ್ಯಾಕ್ ಹೇಳ್ತೀರಾ? ಯಾರಾದ್ರೂ ಯೂಸ್ ಮಾಡಿದ್ದೀರಾ ಹೀಲಿಂಗ್ ಕೋಡ್ಸ್ನ? ನೀವು ಮೆಸೇಜಲ್ಲಿ ನನಗೆ ಫೀಡ್ಬ್ಯಾಕ್ ಹೇಳ್ತೀನಿ ಅಂತ ಹೇಳಿದ್ರೆ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ. ನೀವು ನಿಮ್ಮ ಫೀಡ್ಬ್ಯಾಕ್ನ ಶೇರ್ ಮಾಡ್ಬೋದು. ಯಾರಾದ್ರೂ ಯೂಸ್ ಮಾಡಿದ್ದೀರಾ ಲಾಸ್ಟ್ ಟೈಮ್ ಹೇಳ್ಕೊಟ್ಟಿರೋದು? ಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೋತೀರಾ? ಯೂಸ್ ಮಾಡಿದ್ದೀರಾ ನೀವು ಹೀಲಿಂಗ್ ಕೋಡ್ಸ್ನ? ಲಕ್ಷ್ಮಿ ಜಿ ಮೇಡಮ್ ಹಾ, ಎಸ್ ಮ್ಯಾಮ್, ನಾನೇ. ಯೂಸ್ ಮಾಡಿದ್ದೀರಾ ಮೇಡಮ್? ಹಾ, ಇದು ಮಾಡಿದ್ದೀನಿ ಮೇಡಮ್, ಡಯಾಬಿಟೀಸ್ಗೆ ವಿಡಿಯೋ ಆನ್ ಆಗ್ತಾ ಮಾಡ್ಕೊಳ್ಳಿ. ಇದ್ದೀನಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಇಲ್ಲ, ಹೋಸ್ಟ್ ಇಸ್ ನಾಟ್ ಏಬಲ್ ಟು ಬಿಕಾಸ್ ದ ಹೋಸ್ಟ್ ಇಸ್ ಡಿಸೇಬಲ್ಡ್ ಮ್ಯಾಮ್. ಹೌದಾ? ಹೋಸ್ಟ್ ಇಸ್ ಡಿಸೇಬಲ್ಡ್ ಅಂತ ಬರ್ತಾ ಇದೆ. ನೋಡಿ ಇವಾಗ ಬಂತ? ಇಲ್ಲ ಮ್ಯಾಮ್. ಬರ್ತಾ ಇಲ್ವಾ? ಸ್ಪೀಕರ್ ಇದೆ ಮೇಡಮ್, ವಿಡಿಯೋ ಆಗ್ತಾ ಇಲ್ಲ. ಮ್ಯೂಟ್ ಇದು ಆಗ್ತಾ ಇದೆ ಅಷ್ಟೇ. ಓಕೆ, ಇವಾಗ ನೋಡಿ. ನಿಮ್ದು ನಾನು ಇದು ಮಾಡ್ತಾ ಇದ್ದೀನಿ, ನಿಮಗ್ ಬರ್ತಾ ಇಲ್ವಾ ಅಲ್ಲಿ? ಯು ಕ್ಯಾನಾಟ್ ಸ್ಟಾರ್ಟ್ ಯುವರ್ ವಿಡಿಯೋ ಬಿಕಾಸ್ ದಿ ಹೋಸ್ಟ್ ಹ್ಯಾಸ್ ಡಿಸೇಬಲ್ಡ್ ಇಟ್. ಓ, ಮಾಡ್ತಾ ಇದ್ದೀನಿ, ಇದಾಗ್ತಾ ಇಲ್ಲ ಅದು. ಹಾ ಮೇಡಮ್, ಇವಾಗ ನೋಡಿ. ಆಗಿದೆ ಮೇಡಮ್. ಬಂತಾ? ಸರಿ ಮೇಡಮ್, ಯೂಸ್ ಮಾಡಿದ್ದೀರಾ? ಹಾ ಮೇಡಮ್, ಇದು ಮೈಕೈ ನೋವು ಇದಕ್ಕೆಲ್ಲ 10,000 HZ ಹಾ ಮೇಡಮ್. ಯೂಸ್ ಮಾಡಿದೀವಿ. ಹಾ, ಅದು ತುಂಬಾ ಚೆನ್ನಾಗಿ ಕೆಲಸ ಮೇಡಮ್. ಬಟ್ ಅಂಡ್ ಆಲ್ಸೋ ಬ್ಲ್ಯಾಕ್ ಅಲ್ಲಿ 0 ಹಾಕೋತೀನಿ. ರಿಸಲ್ಟ್ ಬಂತ ಅದು ಮೇಡಮ್? ಚೆನ್ನಾಗಿ ಅದು ಕೆಲಸ ಮಾಡಿ. 10,000 HZ ಅಲ್ವಾ? ಎಸ್ ಮ್ಯಾಮ್, ಹಾ, ಅದು ಒಳ್ಳೇದು. ಮಾಡ್ತಾ ಇದ್ದೀನಿ. ಮತ್ತೆ ಡಯಾಬಿಟಿಗೆ ಹಾಕ್ತಾ ಇದ್ದೀನಿ 88199977. ಓಕೆ ಓಕೆ. ಏನಾದ್ರು ಇಂಪ್ರೂವ್ಮೆಂಟ್ ಅನ್ಸಿದ್ಯಾ? ಇಲ್ಲ, ಎರಡು ದಿವಸದಿಂದ ಹಾಕ್ತಾ ಇದ್ದೀನಿ ಮೇಡಮ್ ಇವಾಗ ಅಷ್ಟೇ. 2 ದಿವಸ ಆಯ್ತಾ? ಓಕೆ, ಹಾಕಿ ಮೇಡಮ್. ಇದೊಂದು ನಂಬಿಕೆ ಮೇಡಮ್, ಅಷ್ಟೇನೆ. ಒಂದ್ ನಂಬಿಕೆಯಿಂದ ಹಾಕ್ಬೇಕು. ಅದು ಎನರ್ಜಿ ಚೇಂಜ್ ಇದಾಗುತ್ತೆ ಅಷ್ಟೇ, ಎನರ್ಜಿ ಕೊಡುತ್ತೆ ಒಂದದು. ಆಗುತ್ತೆ. ಮತ್ತೆ ಇದು ಬಾಟಲ್ಗೇನು ಬರ್ದ್ಬಿಟ್ಟು ಸ್ಟಿಕ್ ಮಾಡಿದ್ದೀನಿ ಮೇಡಮ್, ಅದು ಅದು ವಾಟರ್ ಬಾಟಲ್ಗೆ. ಮಾಡ್ತಿದ್ದೀರಾ? ಓಕೆ, ಮಾಡಿ ಮಾಡಿ. ಇದನ್ನ ನೀವು ಕೈಯಲ್ಲಿ ಬರ್ಕೊಳ್ದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ತುಂಬಾ ಜನ ನಂಗೆ ಪರ್ಸನಲ್ ಆಗಿ ಅದು ಫೀಡ್ಬ್ಯಾಕ್ ಬರ್ತೀವಿ. ಕೊಟ್ಟಿದ್ರು. ಹಾ, ರಿಸಲ್ಟ್ ಹಾ, ಬರುತ್ತೆ. ಜೊತೆಗೆ ನಾವು ಅದೇ ನಮ್ಮ ಕಲರ್ಸ್ ಮತ್ತೆ ಸೀಡ್ ಥೆರಪಿ ಎಲ್ಲಾನು ಮಾಡ್ಕೊಂಡು ಜೊತೆಗೆ ಇದೊಂದು ನಂಬರ್ಸ್ ಬರ್ಕೊಂಡ್ರೆ ರಿಸಲ್ಟ್ ಬರುತ್ತೆ. ಅದೇ ಮೇಡಮ್, ಅವ್ರಿಗೆ ನಮ್ಮನೇಲಿ ಅವ್ರಿಗೆ ಡಯಾಬಿಟಿಕ್ ಇದೆ. ಹ್ಮ್. ಅದಕ್ಕೆ ಇದು ರೈಟ್ ಲೆಗ್ ಕೆಳಗಡೆ, ಫಿಂಗರ್ಸ್ ಕೆಳಗಡೆ ಎಲ್ಲ ಒಂಥರ ತೇವಾಂಶ ಜಾಸ್ತಿ ಆಗಿ ಅಳಿಸಿದ ತರ ಆಗ್ಬಿಟ್ಟಿದೆ ಮೇಡಮ್ ಅದು. ಓ, ನಾನು ಸ್ವಲ್ಪ ಹೊತ್ತು ಈಗ ನಿಮ್ಗೆ ಎಲ್ಲ ಹೀಲಿಂಗ್ ಕೋರ್ಸ್ ಕೊಟ್ಬಿಟ್ಟು ಲಾಸ್ಟಿಗೆ ಒಂದು 10 ಮಿನಿಟ್ಸ್ ಇದ್ದಾಗ ಕನ್ಸಲ್ಟೇಷನ್ ತಗೊಳ್ತೀನಿ. ಓಕೆ ಓಕೆ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಸ್ಟಾರ್ಟ್ ಮಾಡೋಣ. ಅದನ್ನ ಟೈಮ್ ತಗೊಳುತ್ತೆ. ಲಾಸ್ಟಿಗೆ ಒಂದು 10 ಮಿನಿಟ್ಸ್ ಇದ್ದಾಗ ನಾನು ಮತ್ತೆ ಕನ್ಸಲ್ಟೇಷನ್ ತಗೊಳ್ತೀನಿ. ಆ, ತುಂಬಾ ಜನ ಅಸ್ತಮಕ್ ನನಗೆ ಪರ್ಸನಲ್ ಆಗಿ ಮೆಸೇಜ್ ಹಾಕಿದ್ರು, ಅಸ್ತಮಕ್ ಹೇಳಿ ಅಂತ. ಅಸ್ತಮಕ್ ಬರ್ಕೊಳ್ಳಿ. 2122 413. ಇಲ್ಲಿ ಬರ್ಕೊಳ್ಬೇಕು ಡಾರ್ಕ್ ಬ್ಲೂ ಕಲರ್ ಇಂದ. ಎನಿ ಅಸ್ತಮ, ಕೋಲ್ಡ್ ಇಂದಾನೆ ಬಂದಿರ್ಲಿ ಅಥವಾ ಹೀಟ್ ಇಂದಾನೆ ಬಂದಿರ್ಲಿ. 2122 413.
ಸರಿನಾ? ಲೆಫ್ಟ್ ಹ್ಯಾಂಡಲ್ಲಿ ಬರ್ಕೊಳ್ಳಿ, ಬ್ಲೂ ಕಲರ್ ಇಂದ ಬರ್ಕೊಳ್ಬೇಕು. ನಾನು ಹೀಲಿಂಗ್ ಕೋರ್ಸ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ಕೊಡ್ತೀನಿ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಅಸ್ತಮ ಯಾಕೆ ಬರುತ್ತೆ, ಅಸ್ತಮಗೆ ಏನೇನು ಅಂದ್ರೆ, ಬರೀ ಅಸ್ತಮ ಅಂದ್ರೆ ನಿಮ್ಗೆ ಅದು ಒಂದೇ ಇಶ್ಯೂಸ್ ಇರಲ್ಲ. ಅಂದ್ರೆ ಆ, ತುಂಬಾ ಇಶ್ಯೂಸ್ ಇರುತ್ತೆ. ಕೆಲವೊಬ್ಬರಿಗೆ ಸ್ಕಿನ್ ಅಲರ್ಜಿ ಇರುತ್ತೆ, ಬ್ರೀತಿಂಗ್ ಇಶ್ಯೂಸ್ ಇರುತ್ತೆ, ಅಥವಾ ಕಫ ಬರ್ತಿರುತ್ತೆ. ಅಲ್ಲಿ ಯಾವ ಆರ್ಗನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ನೋಡ್ಬಿಟ್ಟು ಕಾಂಬಿನೇಷನ್ ಮಾಡಿ ನಾನು ಹೀಲಿಂಗ್ ಕೋರ್ಸ್ನ ಕೊಡ್ತಾ ಹೋಗ್ತೀನಿ. ಇವತ್ತು ನಾನು ಜಸ್ಟ್ ಹಾಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಅದ್ ನೀವು ನೋಟ್ ಮಾಡ್ಕೊಂಡು ಯೂಸ್ ಮಾಡಿ. ಆಮೇಲೆ ನಿಮ್ ಫೀಡ್ಬ್ಯಾಕ್ನ ನಾನು ಕಮೆಂಟ್ ಅಲ್ಲಿ ಕೊಡ್ತಾ ಹೋಗಿ, ಅಥವಾ ವಾಟ್ಸಪ್ ಅಲ್ಲಿ ಕೂಡ ನೀವು ಕೊಡ್ಬೋದು ನನಗೆ. ನೆಕ್ಸ್ಟ್ ಲಿವರ್ ಸ್ಟ್ರೆಂಥನ್ ಮಾಡೋಕೆ, ಅಂದ್ರೆ ಲಿವರ್ ಮೆರಿಡಿಯನ್ ಸ್ಟ್ರೆಂತ್ ಆಗೋಕೆ 55687321. 55687321. ಇದು ಲಿವರ್ ಮೆರಿಡಿಯನ್ ಸ್ಟ್ರೆಂತ್ ಆಗೋಕೆ. ನೆಕ್ಸ್ಟ್ ಜಿ ಬಿ ಮೆರಿಡಿಯನ್ ಸ್ಟ್ರೆಂತ್ ಆಗೋಕೆ 66785931. 66785931. ಇದು ಜಿ ಬಿ ಮೆರಿಡಿಯನ್ ಸ್ಟ್ರೆಂತ್ ಆಗುತ್ತೆ. ನೆಕ್ಸ್ಟ್ ಅಲರ್ಜೀಸ್, ಎನಿ ಅಲರ್ಜೀಸ್ 1314335. ಇದು ಎನಿ ಅಲರ್ಜೀಸ್, ಅಂದ್ರೆ ಸ್ಕಿನ್ ಅಲರ್ಜಿ ಆಗ್ಲಿ, ಅಥವಾ ಕೆಲವೊಬ್ಬರಿಗೆ ಡಸ್ಟ್ ಅಲರ್ಜಿ ಇರುತ್ತೆ, ಅಥವಾ ಇದು ಏನಾರ ಧೂಪದ ಸ್ಮೆಲ್ ಬಂದ್ರೆ, ಸ್ನೀಸಿಂಗ್ ಬರ್ತಾ ಇರುತ್ತೆ. ಅದು ಯಾವುದೇ ಇಶ್ಯೂಸ್ ಇದ್ರೂ ನೀವು ಈ ಅಲರ್ಜಿಗೆ ಹಾಕ್ಬೋದು. ನೆಕ್ಸ್ಟ್ ಸೈನಸ್ ಇಶ್ಯೂಸ್ ಇದ್ರೆ, ಸೈನಸ್ಗೆ 22555732. ಸೈನಸ್ಗೆ ಇನ್ನೊಂದ್ಸರಿ ಹೇಳ್ತೀನಿ, 22555732. ನೆಕ್ಸ್ಟ್ ಥ್ರೋಟ್ ಪೇನ್ ಇದ್ರೆ, ಅಥವಾ ಏನಾರ ಅಲ್ಲಿ ಇಚ್ಚಿಂಗ್ ಆಗ್ತಾ ಇದ್ರೆ, ಯಾವುದೇ ಇಶ್ಯೂಸ್ ಇದ್ರೂ ಕೂಡ ಥ್ರೋಟ್ಗೆ 44887772. ಇನ್ನೊಂದ್ಸರಿ ಹೇಳ್ತೀನಿ, ಥ್ರೋಟ್ ರಿಲೇಟೆಡ್ ಇಶ್ಯೂಸ್ಗೆ 44887772. ನೆಕ್ಸ್ಟ್ ಟಾನ್ಸಿಲ್ಸ್ ಆದ್ರೆ, ಇಲ್ಲಿ ಟಾನ್ಸಿಲ್ಸ್ ಇಲ್ಲಿ ಗಂಟು ತರ ಬಂದಿರುತ್ತೆ ನೋಡಿ, ಟಾನ್ಸಿಲ್ಸ್ ಆದ್ರೆ 8013 494. ಟಾನ್ಸಿಲ್ಸ್ಗೆ 8013 494. ಕಿವಿ ಕೇಳಿಸ್ತಾ ಇದ್ರೆ, ತುಂಬಾ ಜನಕ್ಕೆ ಇವಾಗ ಏಜ್ ಆಗದೆ ಇದ್ರು ಕೂಡ ಚಿಕ್ಕ ವಯಸ್ಸಲ್ಲೇನೆ ಇವಾಗ ಕಿವಿ ಕೇಳಿಸ್ತಾ ಇಲ್ಲ. ಕಿವಿ ರಿಲೇಟೆಡ್ ಇಶ್ಯೂಸ್ ಅಂದ್ರೆ ಅವ್ರ ಕಿಡ್ನಿ ಫಂಕ್ಷನಿಂಗ್ ಇಂಬ್ಯಾಲೆನ್ಸ್ ಇರುತ್ತೆ. ಸೊ ಟ್ರೈ ಮಾಡಿ, ಕಿವಿ ಸರಿಯಾಗಿ ಕೇಳಿಸ್ತಾ ಇದ್ರೆ 461955. ಯಾರು? ಹ? 461955. ನೆಕ್ಸ್ಟ್ ಎನಿಮಿಕ್ ಇದ್ರೆ, ಬ್ಲಡ್ ಡಿಫಿಷಿಯನ್ಸಿ ಇದ್ರೆ, ಅಥವಾ ಹಿಮೋಗ್ಲೋಬಿನ್ ಲೋ ಇದ್ರೆ 11 ಕಳಿಸ್ತಾರೆ. 11171. ಇನ್ನೊಂದ್ಸರಿ ಹೇಳ್ತೀನಿ, ಎನಿಮಿಕ್ ಇದ್ರೆ 1111171. ನೆಕ್ಸ್ಟ್ ಪಾದ ಊತ ಇದ್ರೆ, ಪಾದ ಊತ ಅಥವಾ ಇದು ಆ ಮಂಡಿ ಊತ ಇದ್ರೆ, ಮೀನ್ ಕಂಡ ಊತ ಇದ್ರೆ, ಒಟ್ನಲ್ಲಿ ಲೆಗ್ಸ್ ಎಲ್ಲೇ ಊತ ಇದ್ರೂನು 556192.
ಇನ್ನೊಂದ್ಸರಿ ಹೇಳ್ತೀನಿ. 55656192. ನೆಕ್ಸ್ಟ್, ಲಂಗ್ಸ್ ಇನ್ಫ್ಲಮೇಷನ್ ಇದ್ರೆ 8888881643. ನೆಕ್ಸ್ಟ್, ಕಿಡ್ನಿ ಸ್ಟೋನ್ಸ್ ಇದ್ರೆ 6843833300. ಅಥವಾ ಈ ನಂಬರ್ನು ಬರಿಬೋದು. ಇಲ್ಲಾಂದ್ರೆ ಇನ್ನೊಂದು ನಂಬರ್ ಕೊಡ್ತೀನಿ ಆಪ್ಷನ್. 37 ಕಾಮ ಹಾಕ್ಬಿಟ್ಟು 56. ನೆಕ್ಸ್ಟ್, ಪೀರಿಯಡ್ಸ್ ಆದಾಗ ಏನಾರ ಪೇನ್ ಬಂದ್ರೆ, ಲೋವರ್ ಅಬ್ಡಮನ್ ಆಗಲಿ ಅಥವಾ ಬ್ಲೀಡಿಂಗ್ ಎಕ್ಸೆಸ್ ಆಗ್ತಾ ಇದ್ರೆ, ಯಾವುದೇ ಇಶ್ಯೂಸ್ ಇದ್ರೂ, ಪೀರಿಯಡ್ಸ್ ಯಾವುದೇ ಇಶ್ಯೂಸ್ ಇದ್ರೂ ಪೀರಿಯಡ್ಸ್ ಟೈಮಲ್ಲಿ ಈ ನಂಬರ್ನ ಬರಿಬೋದು. ಅಥವಾ ನೀವು 1 ಮಂತ್ ಈ ನಂಬರ್ನ ಬರೆದ್ಬಿಟ್ಟು ಪೀರಿಯಡ್ಸ್ ಟೈಮಲ್ಲಿ ಅಬ್ಸರ್ವ್ ಮಾಡಿ ಹೇಗಿರುತ್ತೆ ಪೇನ್ ಅಂತ, ಚೇಂಜಸ್ ಆಗಿದೆಯಾ ಏನೋ ಅಂತ ಚೆಕ್ ಮಾಡ್ಬೋದು. 48 158 12. 48 158 12. ಈ ರೀತಿ ಬಾರ್ ಅಂತ ಹಾಕ್ಬಿಟ್ಟು 82552 ಅದು ಬರಿಬೇಕು. ಇಲ್ಲಾಂದ್ರೆ ಅದ್ರ ಕೆಳಗೆ ಬರಿಬಹುದು. ನೆಕ್ಸ್ಟ್, ವಾಮಿಟಿಂಗ್ ಆಗ್ತಾ ಇದ್ರೆ, ಲಾಸ್ಟ್ ಟೈಮ್ ಕೇಳಿದ್ರು, ಒಬ್ರು ಮೆಸೇಜ್ ಹಾಕಿದ್ರು, ಟ್ರಾವೆಲಿಂಗ್ ಟೈಮಲ್ಲಿ ವಾಮಿಟ್ ಬರ್ತಾ ಇದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರು. ವಾಮಿಟಿಗೆ ಅಥವಾ ನಾರ್ಮಲ್ ವಾಮಿಟಿಂಗ್ ಇದ್ರೂ ಈ ನಂಬರ್ನ ಟ್ರೈ ಮಾಡಿ. 1454215. 1454215. ನೆಕ್ಸ್ಟ್, ಹೈಟ್ ಆಗಕ್ಕೆ, ಮಕ್ಕಳು ಹೈಟ್ ಆಗಕ್ಕೆ 18 ಇಯರ್ಸ್ ಒಳಗೆ ಟ್ರೈ ಮಾಡಿ. 514724. ವೇಟ್ ಗೇನ್ ಆಗಕ್ಕೆ, ಸಣ್ಣ ಇದ್ರ ದಪ್ಪ ಆಗಕ್ಕೆ 52 8 552 82 698. 698. ವೇಟ್ ಗೇನ್ ಆಗಕ್ಕೆ 52 82 698. ನೆಕ್ಸ್ಟ್, ಹಿಮೋಗ್ಲೋಬಿನ್ ರೇಸ್ ಆಗಕ್ಕೆ ಸ್ವಲ್ಪ ದೊಡ್ಡದಿದೆ ನಂಬರ್ ಇದು. 7194 6694 722. ನೆಕ್ಸ್ಟ್, ಟಿನಿಟಸ್ಗೆ 34 56 879. ಇದನ್ನ ಟ್ರೈ ಮಾಡಿ. ಡಾರ್ಕ್ ಬ್ಲೂ ಕಲರ್ ಇಂದ ಬರ್ಕೊಳ್ಬೇಕು. ಸಾಧ್ಯ ಆದ್ರೆ ಎಡಗೈಲಿ ಬರ್ಕೊಂಡ್ರೆ ಒಳ್ಳೇದು. ಎರಡು ಕೈಲೂ ಬರಿಬೇಕಂತ ಹೇಳ್ತಾರೆ, ಬಟ್ ನಿಮ್ಗೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಂಡ್ರೆ ಚೆನ್ನಾಗಿ ನಿಮ್ಗೆ ಅದು ಇದಾಗುತ್ತೆ, ರಿಸಲ್ಟ್ ಬರುತ್ತೆ. ಟ್ರೈ ಮಾಡಿ. ಇದನ್ನ ನೀವು ಜೊತೆಗೆ ಥೆರಪಿನೂ ತಗೊಳ್ಬೇಕು, ಜೊತೆಗೆ ನಂಬರ್ಸ್ನ ಬರ್ಕೊಳ್ಳಿ. ಅದೇ ಒಂದು ಆ್ಯಡ್ ಇರುತ್ತೆ ಅಷ್ಟೇ. ಸರಿನಾ? ಥ್ಯಾಂಕ್ ಯು. ಇವಾಗ ಯಾರಿಗಾದ್ರೂ ಏನಾರ ಡೌಟ್ಸ್ ಇದ್ರೆ ಅಥವಾ ತಮ್ಮ ಹೆಲ್ತ್ ಇಶ್ಯೂಸ್ ಯಾವುದೇ ಇದ್ರೂ ಹ್ಯಾಂಡ್ ರೈಸ್ ಮಾಡಿ, ನಾನು ನಿಮಗೆ ಅಕ್ಯುಪ್ರೆಷರ್ ಥೆರಪಿ, ಸೀಡ್ ಥೆರಪಿ ಮತ್ತೆ ಕಲರ್ ಥೆರಪಿ ಮೂಲಕ ಒಂದಿಷ್ಟು ಮಾಹಿತಿನ ಕೊಡ್ತೀನಿ.
ಹಲೋ ಮ್ಯಾಮ್. ಹಾ ಮೇಡಮ್ ಹೇಳಿ. ಮೇಡಮ್, ಇದು ಕಿಡ್ನಿ ಸ್ಟೋನ್ಸ್ಗೆ 1 ಸೆಕೆಂಡ್ ರಿಪೀಟ್ ಮ್ಯಾಮ್. 68 ಹಾಂ. 43 8. ಹಾಂ. 8 ಓಕೆ ಮ್ಯಾಮ್. 3300. ಓಕೆ, ಥ್ಯಾಂಕ್ ಯು. ಅಥವಾ ಇನ್ನೊಂದಿದೆ 37, 56. ಸರಿ ಮೇಡಮ್, ಥ್ಯಾಂಕ್ ಯು. ಟ್ರೈ ಮಾಡಿಬಿಟ್ಟು ನನಗೆ ಒಂದೊಂದು ಫೀಡ್ಬ್ಯಾಕ್ ಕೊಡಿ. ಅಂದ್ರೆ ಇದು ತುಂಬಾ ಜನ ಪೇಷಂಟ್ಸ್ಗೆ ಕೊಟ್ಟಿದ್ದೀನಿ. ಎಲ್ರು ಫೀಡ್ಬ್ಯಾಕ್ ಯಾವ್ದು ರಿಸಲ್ಟ್ ಚೆನ್ನಾಗಿ ಬಂದಿದೆ ಅದನ್ನ ಮಾತ್ರ ನಾನು ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಟೈಮ್ ನಾನು ಕಾಂಬಿನೇಷನ್ ಮಾಡಿ ಹೇಳ್ಕೊಡ್ತೀನಿ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಅಸ್ತಮಾ ಬಂದ್ರೆ ಅದ್ರ ರಿಲೇಟೆಡ್ ಆರ್ಗನ್ಸ್ಗೆ ಸ್ಟ್ರೆಂತ್ ಆಗಕ್ಕೆ ನಾವು ಯಾವ ನಂಬರ್ ಕೊಡಬೇಕು ಅದನ್ನು ಕೂಡ ನಾನು ನೆಕ್ಸ್ಟ್ ಟೈಮ್ ಇಂದ ಹೇಳ್ಕೊಡ್ತೀನಿ. ನಮಸ್ತೆ ಮ್ಯಾಮ್. ನಮಸ್ತೆ. ನಾವು ಮಧುಮತಿ ಅಂತ. ಅಂದ್ರೆ ಇದೇ ಫಸ್ಟ್ ನಾವು ಜಾಯ್ನ್ ಆಗಿರೋದು. ಬೇರೆಯವರು ನಮ್ಮ ಫ್ರೆಂಡ್ ಒಬ್ರು ಕಳ್ಸಿದ್ರು ಲಿಂಕ್. ವಿಡಿಯೋ ಆನ್ ಮಾಡ್ಕೊಂಡಿದ್ದೀರಾ? ಇಲ್ಲ ಮ್ಯಾಮ್, ವಿಡಿಯೋ ಆನ್ ವಿಡಿಯೋ ಮಾಡ್ಕೊಂಡು ಆನ್ ಮಾಡಿ. ಕಾಣಿಸ್ತಾ ಇಲ್ಲ, ನೀವು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅಂತ. ಹಾ, ಇವಾಗ ಮ್ಯಾಮ್